ನಮಸ್ತೆ. ಇನ್ನೇನು ಬೇಸಿಗೆ ಹತ್ರ ಬರ್ತಾ ಇದೆ, ಅದಕ್ಕಾಗಿ ಒಂದು ಪ್ರೋಬಯಾಟಿಕ್ ದೇಹಕ್ಕೆ ತಂಪನ್ನು ನೀಡ್ತಕ್ಕಂತಹ ಹಾಗೂ ಇಮ್ಯುನಿಟಿ ಬೂಸ್ಟರ್ ಕಾಂಜಿಯನ್ನು ತಯಾರಿ ಮಾಡೋಣ. ಇದನ್ನು ಯಾವ ರೀತಿ ತಯಾರಿ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ನ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್, ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಗೂ 2 ಇಂಚಿನಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೀವಿ. ಮತ್ತು ಇದಕ್ಕೆ 2 ಸ್ಪೂನ್ನಷ್ಟು ಮಸ್ಟರ್ಡ್ ಅಂದರೆ ಸಾಸಿವೆ, ಮತ್ತು 1 ಸ್ಪೂನ್ನಷ್ಟು ಉಪ್ಪು, ಕಲ್ಲುಪ್ಪು, ನಾನಿಲ್ಲಿ ಸಾಣೆಕಟ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ, ಮತ್ತು 2 ಸ್ಪೂನ್ನಷ್ಟು ಅರಿಶಿಣವನ್ನು ತೆಗೆದುಕೊಂಡಿದ್ದೀನಿ, ಹಾಗೂ 1 ಚಿಟಿಕೆ ಇಂಗನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ತಯಾರಿ ಮಾಡಲಿಕ್ಕೆ ನಾವು ಒಂದು ಗ್ಲಾಸ್ ಏರ್ ಟೈಟ್ ಕಂಟೈನರ್ನ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನು ಬೀಟ್ರೂಟ್ಗೆ ಬಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ಮತ್ತು ಐರನ್ ಕೂಡ ಇದೆ, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ನಮಗೆ ಸಿಗತ್ತೆ. ಇನ್ನು ಕ್ಯಾರೆಟನ್ನು ನೋಡೋದಾದರೆ ಕ್ಯಾರೆಟ್ನಲ್ಲಿ ಕ್ಯಾರಟಿನಾಯ್ಡ್ ಮತ್ತು ಎ ವಿಟಮಿನ್ ಇದೆ. ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ರಿಚ್ ಇದೆ. ಮತ್ತು ನಾವು ಇನ್ನು ಶುಂಠಿಯನ್ನು ತೆಗೆದುಕೊಂಡ್ರೆ ಇದು ಇನ್ಫ್ಲಮೇಟ್ರಿಯಾಗಿ ವರ್ಕ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ವರ್ಕ್ ಮಾಡುತ್ತೆ. ಇನ್ನು ಅರಿಶಿಣ ಕೂಡ ಇದು ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ವರ್ಕ್ ಮಾಡುತ್ತೆ. ಮತ್ತು ಇನ್ನು ನಾವು ಸಾಸಿವೆಯನ್ನು ತೆಗೆದುಕೊಂಡ್ರೆ ಸಾಸಿವೆಯಲ್ಲಿ ನಮಗೆ ಮೆಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ಮತ್ತು ಇದರಲ್ಲಿ ಒಳ್ಳೆ ಪ್ರಮಾಣದ ಪ್ರೋಟೀನನ್ನು ಕೂಡ ನಾವು ನೋಡಬಹುದು. ಮತ್ತು ಇದರಿಂದ ನಮಗೆ ವಿಟಮಿನ್ B6 ಕೂಡ ಸಿಗತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಗ್ಲಾಸಿನ ಪೆಟ್ ಜಾರನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಪೆಟ್ ಜಾರಿಗೆ ನಾನೀಗ ಹೆಚ್ಚಿಟ್ಟಿರತಕ್ಕಂತಹ ಬೀಟ್ರೂಟನ್ನು ಹಾಕ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಬೀಟ್ರೂಟನ್ನು ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿಯನ್ನು ಹಾಕ್ತಾ ಇದ್ದೀನಿ, ಬೆಟ್ಟದ ನೆಲ್ಲಿಕಾಯಿ ಹಾಗೂ ಹೆಚ್ಚಿಟ್ಟಿರತಕ್ಕಂಥ ಕ್ಯಾರೆಟನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಕುಟ್ಟಾಣಿಯಲ್ಲಿ 2 ಸ್ಪೂನ್ನಷ್ಟು ಮಸ್ಟರ್ಡನ್ನು ಕುಟ್ಟಿಟ್ಕೊಂಡಿದ್ದೀನಿ. ಈ 2 ಸ್ಪೂನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದ ನಂತರ 2 ಸ್ಪೂನ್ನಷ್ಟು ಅರಿಶಿಣವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಫ್ರೆಶ್ ಆಗಿರ್ತಕ್ಕಂಥ ಅರಿಶಿಣ ಇಲ್ಲ, ಅದಕ್ಕಾಗಿ ನಾನು ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಫ್ರೆಶ್ ಆಗಿರ್ತಕ್ಕಂಥ ಅರಿಶಿಣ ಸಿಕ್ಕರೆ ಅದನ್ನು ಕೂಡ ಶುಂಠಿ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬೋದು. ಇದಾದ ನಂತರ ಇದಕ್ಕೆ 1 ಸ್ಪೂನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಲ್ಲುಪ್ಪಿದೆಯೋ ಅದನ್ನು ಯೂಸ್ ಮಾಡ್ಬೋದು. ಇದಾದ ನಂತರ ಇದಕ್ಕೆ 1 ಚಿಟಿಕೆ ಇಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಆಗಿರ್ತಕ್ಕಂಥ ಅಂದರೆ ಉಗುರು ಬೆಚ್ಚಗಿನಿರತಕ್ಕಂಥ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗ್ಲಾಸ್ ಫುಲ್, ಈ ಪೆಟ್ಟು ಜಾರ್ ಫುಲ್ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಇದನ್ನೆಲ್ಲ ಸರಿಯಾಗಿ ಕೈ ಆಡಿಸ್ಕೊಂಡ್ಬಿಟ್ಟು ಒಂದು 2 ನಿಮಿಷದ ತನಕ ಈ ರೀತಿ ಸರಿಯಾಗಿ ಕೈ ಆಡಿಸ್ಕೊಂಡು ಇದರ ಬಾಯನ್ನು ಮುಚ್ಚಿಡಬೇಕು. ಟೈಟಾಗಿ ಇದರ ಬಾಯನ್ನು ಮುಚ್ಚಿ ಇದನ್ನ 3 ದಿನಗಳ ಕಾಲ ಬಿಸಿಲು ಬರ್ತಕ್ಕಂಥ ಜಾಗದಲ್ಲಿ ಇಟ್ಟರೆ ಇದು ಪರ್ಮೆಂಟ್ ಆಗತ್ತೆ, ಫರ್ಮೆಂಟೇಷನ್ ಆಕ್ಟಿವಿಟಿ ಸ್ಟಾರ್ಟ್ ಆಗತ್ತೆ. 3 ದಿನಗಳ ನಂತರ ಈ ಜ್ಯೂಸನ್ನು ಕುಡಿದ್ರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಗಟ್ ಹೆಲ್ತ್ಗೆ ಭಾರಿ ಒಳ್ಳೆಯದು, ಮತ್ತು ಇದು ಗುಡ್ ಬ್ಯಾಕ್ಟೀರಿಯಾಗಳನ್ನ ಕ್ರಿಯೇಟ್ ಮಾಡತ್ತೆ. 3 ದಿನ ಬಿಸಿಲಲ್ಲಿ ಇಟ್ಟಾದ್ಮೇಲೆ ಇವಾಗ ನಮ್ಮ ಕಾಂಜಿ ಕುಡಿಲಿಕ್ಕೆ ರೆಡಿಯಾಗಿದೆ. ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ. ಇದನ್ನು ಮೊದಲು ಸ್ಪೂನಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು
ಇದನ್ನ ಒಂದು ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸೋಸಿ ಕೂಡ ಕುಡಿಬೋದು, ಅಥವಾ ಈ ತರಕಾರಿಗಳ ಪೀಸ್ಗಳನ್ನ ಹಾಗೆ ಹಾಕೊಂಡ್ಬಿಟ್ಟು ಕೂಡ ಕುಡಿಬೋದು. ಇದನ್ನ ಕುಡಿಯೋದ್ರಿಂದ ನಿಮ್ಗೆ ಫೈಬರ್ ಕೂಡ ಸಿಗತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಟೇಸ್ಟ್ ಮಾಡೋಣ. ಇದನ್ನ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗತ್ತೆ. ಮತ್ತೆ ನೀವು ಯಾವುದೇ ತರದಾದಂತಹ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನ ತಗೊಳೋದು ಕೂಡ ಅವಶ್ಯಕತೆ ಇರಲ್ಲ. ಟೇಸ್ಟ್ ಮಾಡೋಣ ಬನ್ನಿ. ವಾವ್, ಟೇಸ್ಟ್ ತುಂಬ ಸೂಪರ್ ಆಗಿದೆ. ನೀವು ಕೂಡ ಇದನ್ನ ಕಾಂಜಿನ ಮಾಡ್ಕೊಂಡ್ಬಿಟ್ಟು ದಿನನಿತ್ಯ ಕುಡೀರಿ. ಇದು ಅರ್ಧ ಲೀಟರ್ ಇದೆ. ಇದನ್ನ ಇಬ್ರು ಕುಡಿಬಹುದು. ನಿಮ್ಗೆ ರೆಗ್ಯುಲರ್ ಆಗಿ ಕುಡಿಬೇಕು ಅಂತ ಹೇಳಂದ್ರೆ ಡೈಲಿ ಈ ತರ ನೀವು ಮಾಡ್ತಾ ಬಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಕುಡಿಲಿಕ್ಕೆ ಸಿಗತ್ತೆ. ಸರ್ವೇ ಸಂತು ನಿರಾಮಯ.